ಬಹಳ ಚೆನ್ನಾಗಿ ಬಂದು ಕೂತ್ಕೊಂಡು ಒಳ್ಳೆ ಇದರಲ್ಲಿ ಈ ಮದುವೆಯನ್ನು ನೋಡ್ತಾ ಇದ್ದೀರಿ. ನಮ್ಮ ಮದುವೆಗೆ ಟೀಕೆ ಟಿಪ್ಪಣಿಗಳೇ ಜಾಸ್ತಿ ಇದ್ದು. ಹೇಗೆ ಮದುವೆ ಆಗ್ತಾರೆ ನೋಡ್ಬೇಕು, ಇವರಿಗೆ ಮಕ್ಕಳೇ ಹುಟ್ಟಲ್ಲ, ಇವರಿಗೆ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಈ ತರದ ಟೀಕೆ ಟಿಪ್ಪಣಿಗಳೆಲ್ಲ ಬರ್ತಾ ಇದ್ದು ನಮ್ಮ ಸಮಾಜದಲ್ಲಿ. ಸರಿ, ನಾವು ಆ ಮದುವೆಯನ್ನ 3 ಗಂಟೆಗೆ ಇಟ್ಟಿದ್ವಿ, ಮೊಟ ಮಧ್ಯಾಹ್ನ ಎಲ್ಲರೂ ಊಟ ಮಾಡ್ಕೆ ಬರ್ಬೇಕು ಅಂತ. ಆಮೇಲೆ ಮದುವೆ ಶುರುವಾತ್. ಮದುವೆ ಮಾಡಿದ್ವಿ, ಎಲ್ಲರಿಗೂ ಒಂದೊಂದು ಕಿತ್ತಳೆ ಹಣ್ಣನ್ನ ಕೊಟ್ಟು ಕಳಿಸಿದ್ವಿ ಬಂದವರಿಗೆಲ್ಲ. ಎಲ್ಲ ಈಗಲೂ ನಮ್ಮ ಸ್ನೇಹಿತರು ನನ್ನ ಅಪಹಾಸ್ಯ ಮಾಡ್ತಾ ಅಂದ್ರೆ ತಮಾಷೆ ಮಾಡ್ತಾರೆ, ಕಿತ್ತಳೆ ಹಣ್ಣಿನ ಮದುವೆ ಬಂದು ನೋಡಲ್ಲೇ ಅಂತ ಹೇಳ್ಬಿಟ್ಟು ಆತರ ಮದುವೆಯಾಗಿ ಕೂಡ ಯಾವುದೇ ಮಂತ್ರ ಗಿಂತ್ರ ಇಲ್ದೇನೆ. ಆಮೇಲೆ ನಮಗೂ ಸಹಿತ 2 ಮಕ್ಕಳು ಹುಟ್ಟಿದ್ದಾರೆ. ಅವ್ರ ಮಕ್ಕಳು ಹುಟ್ಟಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ನಮ್ಗೆ 2 ಮಕ್ಕಳು ಹುಟ್ಟಿದ್ದಾರೆ, ಗಂಡು ಮತ್ತು ಹೆಣ್ಣು ಇದ್ದಾರೆ. ಅವರು ಚೆನ್ನಾಗಿ ಓದ್ಕೊಂಡು ಆರಾಮಾಗಿ ಅವ್ರ ಪಡೆಗೆ ಅವರಿದ್ದಾರೆ. ನಾವು ಇನ್ನೂ ಜಾಸ್ತಿ ಮಕ್ಕಳು ಹುಟ್ಟುಬಿಡ್ತಾರೆ ಅಂತ ಹೇಳ್ಬಿಟ್ಟು ಕುಟುಂಬ ಯೋಜನೆಯ ಆಪರೇಷನ್ ಮಾಡಿಸ್ಕೊಂಡ್ವಿ ನಾವು, ಬಹಳ ಜನ ಮಕ್ಕಳ ಬಿಡ್ತಾರೆ ಅಂತ. ಆದ್ರೆ ಅವ್ರು ಹೇಳ್ತಿದ್ದು ನಾವು ಮಕ್ಕಳೇ ಹುಟ್ಟಲ್ಲ ಅಂತ ಹೇಳ್ಬಿಟ್ಟು ಹೆದರಿಸ್ತಾ ಇದ್ರು. ಹೀಗೆ ನಮ್ಮ ಸಮಾಜವನ್ನ, ದುಡಿಯುವ ವರ್ಗವನ್ನ ಅವರು ಪಂಚಾಂಗದ ಹೆಸರಿನಲ್ಲಿ ನಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಎಲ್ಲ ನಮ್ಮನ್ನೊಂದು ರೀತಿಯಲ್ಲಿ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾಜ ಇರೋದು. ಆದ್ರೆ ನಾವು ತಿಳ್ಕೋಬೇಕು, ನಮ್ಮ ದೇವರ ಸಮಾಜ ಇರ್ಬೋದು ಅಥವಾ ಇನ್ಯಾವುದೇ ಹಿಂದುಳಿದ ಜನಾಂಗದ ನಾವು ಯಾವಾಗ ಸೇರ್ತಾರೋ ಬಿಡುವಾಗಿ ಅದನ್ನೇ ಮುಹೂರ್ತ ಅಂತ ಇಟ್ಕೊಂಡು ಅಲ್ಲಿ ಯಾರು ಮದುವೆ ಮಾಡ್ತಿದ್ದಪ್ಪ ಅಂದ್ರೆ ನಾನು ಹೆಂಗೆ ಈಗ ಮದುವೆ ಮಾಡಿಸಿದ್ದಿಲ್ಲ ಹಂಗೆ ಆ ಸಮುದಾಯದ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವರಿಗೆ ತಾಳಿ ಕಟ್ಟಿಸ್ತಾ ಇದ್ರು ಗಂಡು ಮತ್ತು ಹೆಣ್ಣಿನ ಮದುವೆ ಮಾಡೋದಕ್ಕೆ. ಆ ರೀತಿಯ ಪದ್ಧತಿ ನಮ್ಮ ಹಿಂದೆ ಬಹಳ ಹಿಂದೆ ನಮ್ಮಲ್ಲಿ ಇತ್ತು. ಇತ್ತೀಚೆಗೆ ನಾವು ಈ ಮಂತ್ರದ ಮೊರೆ ಹೋಗಿದ್ದೇವೆ. ಇತ್ತೀಚೆಗೆ ನಾವು ಹೊಸ ರೀತಿಯ ಮದುವೆಗಳಿಗೆ ಮಾರು ಹೋಗಿದ್ದೇವೆ. ಆದ್ರೆ ಬಹಳ ಹಿಂದೆ ನಮ್ಮ ಸಂಸ್ಕೃತಿ ಇದ್ದದ್ದು ಈ ರೀತಿಯಾಗಿ ಅನ್ನೋದನ್ನು ನಾವು ಮರಿಬಾರದು. ಅದಕ್ಕೋಸ್ಕರವಾಗಿ ನಾವು ಇವತ್ತು ಬಹಳ ಖುಷಿ ಅನಿಸಿದೆ ನನಗೆ. ನಮ್ಮ ಸಹೋದರ ಹರ್ಷ ಮತ್ತೆ ಮಮತಾ ಇವರಿಬ್ಬರು ಇವತ್ತು ಆ ಏನು ಸಂಪ್ರದಾಯದ ಒಂದು ಸಂಕೋಲ ಇದೆ ಅದನ್ನ ತಾವು ಬಿಡಿಸ್ಕೊಳ್ಳೋದಲ್ಲದೆ ಸಮಾಜದಲ್ಲಿ ಬೇರೆಯವರು ಅದನ್ನ ಬಿಡಿಸ್ಕೊಳ್ಳೋದಕ್ಕೂ ಸಹಿತ ಅವರು ದಾರಿ ಮಾಡಿದ್ದಾರೆ, ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದ್ರ ಜೊತೆ ಇನ್ನೊಂದು ವಿಶೇಷ ಇದೆ, ನಮ್ಮ ಸಮಾಜದಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಭಾರಿ ಅನಾಹುತಗಳಿಗೆ ಈಡಾಗುತ್ತೆ. ನೀವು ನೋಡಿರ್ಬೋದು, ಯಾರೋ ಬೇರೆ ಬೇರೆ ಜಾತಿಯ ಹೆಣ್ಮಗಳು ಗಂಡ್ಮಗ ಮದುವೆ ಆದ ಅಂದ್ರೆ ಅವರ ಪೋಷಕರೇ ಗಂಡನ್ನೋ ಅಥವಾ ಆ ಹೆಂಡತಿಯನ್ನೋ ವಿಚಾರದಲ್ಲೂ ಸಹಿತ ಅಂದ್ರೆ ಜಾತಿಯ ಅಡ್ಡಗೋಡೆಯನ್ನು ಒಡೆದು ಇದು ಸಮಾಜ, ಇದರಲ್ಲಿ ಯಾವುದೇ ಜಾತಿ ಕುಲ ಇಲ್ಲ, ಇದಕ್ಕೆ ನಾವು ಪಂಪ ಹೇಳಿದ ಹಾಗೆ ಮಾನವ ಕುಲ ಒಂದೇ ಒಲಂ ಅಂತ ಏನು ಹೇಳಿದ ಪಂಪ ಮಹಾಕವಿ, ಹಾಗೆ ಮನುಷ್ಯ ಜೀವಿಗಳೆಲ್ಲ ಒಂದೇ, ಅದರಲ್ಲಿ ಜಾತಿ ಭೇದ ತಾರತಮ್ಯ ಏನು ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಸಮಾಜಕ್ಕೆ ಸಾರಿದ್ದಾರೆ ನಮ್ಮ ಮಮತಾ ಮತ್ತು ಹರ್ಷ. ಆದ್ರಿಂದ ನನಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ, ಬಹಳ ಹೆಮ್ಮೆ ಇದೆ. ಮತ್ತೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಮುಂದೆ ಬದುಕ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ ನನಗಿದೆ. ಯಾಕಂದ್ರೆ ಯಾವುದೇ ಮಂತ್ರ ಹೇಳಿದ ತಕ್ಷಣ ನಮ್ಮ ಜೀವನ ಸುಖ ಆಗುತ್ತೆ ಅಂತ ತಿಳ್ಕೋಬೇಡಿ. ನಮ್ಮ ಅಕ್ಕ ಒಬ್ಬರಿದ್ರು, ದೊಡ್ಡಕ್ಕ, ಅವರು ಟೀಚರ್ ಆಗಿದ್ರು. ಅವ್ರಿಗೆ ನಮ್ಮ ಅಪ್ಪ ಹಿಂಗೆ ಮಂತ್ರ ಹೇಳಿಸಿ ಎಲ್ಲ ಮಾಡಿ ಮದುವೆ ಮಾಡಿದ್ದ. ಆದ್ರೆ ಅವ್ರ ಮದುವೆ ಮುರಿದು ಬಿದ್ದೋತು. ಕೊನೆವರೆಗೂ ನಮ್ಮ ಮನೆಯಲ್ಲಿ ಇದ್ದು ಅವರು ಕೊನೆ ಹೆಸರು ಹೇಳಿದ್ರು. ಆದ್ರೆ ನಾವಿಬ್ರು ಇವತ್ತು ನಮ್ಮ ಮನೆಯಲ್ಲೇ ಈ ರೀತಿ ಮದುವೆ ಆಗಿದ್ದೇವೆ, ಇವತ್ತು ಚೆನ್ನಾಗಿ ಬದುಕಿದ್ದೇವೆ. ನಮ್ಗೇನು